ಪ್ರೀತಿಯ ಬಂಧುಗಳೇ, ಮತ್ತೊಮ್ಮೆ ನಮ್ಮ ಅಂತರದೃಷ್ಟಿ ಜ್ಞಾನ ಪ್ರಸಾರ ವಾಹಿನಿಗೆ ಆತ್ಮೀಯವಾಗಿ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಿ, ಇವತ್ತು ನನ್ನ ಜೊತೆಯ ಒಂದು ಕತೆ ಸರಣಿಯ 16ನೇ ಸಂಚಿಕೆಗೆ ಆತ್ಮೀಯವಾಗಿ ತಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ಬಂಧುಗಳೇ, ಮೊದಲನೇ ಬಾರಿಗೆ ನಿಮ್ಮ ಪ್ರೀತಿಗೆ ನಮ್ಮ ಕನ್ನಡದಲ್ಲಿ ಒಂದು ಮಾತಿದೆ, ಪ್ರೀತಿ ಪ್ರೇಮಗಳ ಪೂರ್ಣ ರೂಪ ಭಕ್ತಿ ಎಂದೆನಿಸುವುದು, ಅಂತಹ ದಿವ್ಯ ಭಕ್ತಿ ದೊರಕುವುದು ಸದ್ಗುರು ಕೃಪೆಯಿಂದ ಅಂತ ಮಾತಿದೆ ಕನ್ನಡದಲ್ಲಿ. ಹೀಗಿರುವಾಗ ನಿಮ್ಮ ಪ್ರೋತ್ಸಾಹ ನನಗೆ ಎಷ್ಟು ಸಿಗ್ತಾ ಇದೆ ಅಂದರೆ ಅದನ್ನು ಏನು ಹೇಳಬೇಕು ಅಂತ ನನಗೆ ಪದಗಳೀಗ ನನಗೆ ಸಿಗದೇ ಇರೋದ್ರಿಂದ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಹೇಳಿ, ಜೊತೆಗೆ ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಂಥ ನಮ್ಮ ಟೆಕ್ನಿಕಲ್ ಟೀಮ್ ಏನಿದೆ ಅವ್ರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ಹೇಳಿ, ಯಾಕೆಂದರೆ ಅವ್ರು ಏನು ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ ಪದಗಳು, ಈಗ ಪದಗಳು ಸಿಕ್ಕಿಲ್ಲ, ಹೋಗಲಿ ಬಿಡಿ. ಈ ಮುಂದೆ ಒಂದು ಕಥೆ ಇವತ್ತು. ಈ ಕಥೆ ಹೆಸರು ಕರ್ಮದ ಫಲ ಅಂತ. ಮೊನ್ನೆ ಯಾರೋ ನನಗೆ ವಾಟ್ಸಪ್ನಲ್ಲಿ ಕಳಿಸಿದ್ರು ಕಥೆ. ಇದು ಚೆನ್ನಾಗಿದೆ ಕಥೆ. ಕಥೆ ಏನು ಅಂದರೆ, ಧರ್ಮಪಾಲ ಅಂತ ಒಬ್ಬ ರಾಜ. ಆ ಧರ್ಮಪಾಲ ರಾಜ ಇದ್ದಲ್ಲ, ಅವನು ತುಂಬ ಚೆನ್ನಾಗಿ ಹೆಸರಿಗೆ ತಕ್ಕಂತೆ ಧರ್ಮ, ನ್ಯಾಯ, ನಿಷ್ಠೆ, ನೀತಿ, ಒಬ್ಬ ರಾಜನಿಗೆ ಯಾವ ಯಾವ ಸದ್ಗುಣಗಳಿರಬೇಕೋ, ಸಚ್ಚಿಂತನೆ, ಸದ್ವಿಚಾರಗಳಿರಬೇಕೋ ಅದೆಲ್ಲವನ್ನಲ್ಲಿತ್ತು. ಯಾವುದಕ್ಕೂ ಕೊರತೆ ಇರಲಿಲ್ಲ ಅವನಿಗೆ. ತುಂಬ ಚೆನ್ನಾಗಿ ರಾಜ್ಯಭಾರ ಮಾಡ್ತಾ ಇದ್ದ. ಯಥಾ ರಾಜ ತಥಾ ಪ್ರಜಾ ಅಂದಂಗೆ ಜನಗಳು ಕೂಡ ಹಾಗೆ ಇದ್ದರು. ಜನಗಳು ಕೂಡ ಪಾಪ ಬಹಳ ಧರ್ಮ, ನ್ಯಾಯ, ನಿಷ್ಠೆ, ದೇವರು, ಪೂಜೆ, ಪುನಸ್ಕಾರ ಅಂದ್ಕೊಂಡು ಒಂದು ಒಳ್ಳೆ ರಾಜ್ಯ ಆಗಿತ್ತದು. ಆ ಊರಲ್ಲಿ ಯಾರೋ ಒಬ್ಬ ಬ್ರಾಹ್ಮಣ ಇದ್ದಂತೆ. ಆ ಬ್ರಾಹ್ಮಣನಿಗೆ ಒಂದು ದೇವಸ್ಥಾನ ಕಟ್ಕೊಟ್ಟಿದ್ರು. ಅವನು ಬಹಳ ನಿಷ್ಠೆಯಿಂದ ಚತುರ್ವೇದ ಪಂಡಿತನಾಗಿದ್ದವನು. ತುಂಬ ಚೆನ್ನಾಗಿ ವೇದ ಪಾರಂಗತನ ಆಗಿದ್ದ. ಒಳ್ಳೆ ತ್ರಿಕಾಲ ಸಂಧ್ಯಾ ವಂದನೆ, ಪೂಜೆ, ಪುನಸ್ಕಾರ ಮಾಡಿಕೊಂಡು ಒಬ್ಬ ಬ್ರಾಹ್ಮಣೋತ್ತಮ ಏನೇನು ಮಾಡಬೇಕೋ ಅದೆಲ್ಲ ಮಾಡ್ಕೊಂಡು ತುಂಬ ಚೆನ್ನಾಗಿ ಕಾಲ ಕಳೀತಾ ಇದ್ದ. ಹೀಗೆ ಇದ್ದರೆ ಅದನ್ನು ಕಥೆ ಅಂತ ಯಾಕೆ ಕರೀಬೇಕು. ಹೀಗಾಗಿ ಒಂದು 20 ವರ್ಷ ಆಗಿರಬೇಕು. ಈ ರಾಜನಿಗೆ ಮಕ್ಕಳಿರಲಿಲ್ಲ. ಒಬ್ಬ ಗಂಡು ಮಗು ಆಯಿತು. ಆ ಗಂಡು ಮಗುಗೆ ಅದೃಷ್ಟವಶಾತ್ ಒಂದೊಂದ್ಸರಿ ಹಂಗಾಗತ್ತೆ, ಒಳ್ಳೆ ಗುರುಗಳು ಸಿಕ್ಕಿದ್ರು, ಒಳ್ಳೆ ಸಂಸ್ಕಾರ ಸಿಕ್ತು, ಒಳ್ಳೆ ಶಿಕ್ಷಣ ಕೊಡಿಸ್ದ. ಆ ಮಗ ಏನು ಕಮ್ಮಿ ಇರಲಿಲ್ಲ, ತಂದೆಗೆ ತಕ್ಕ ಮಗನೇ ಆಗಿದ್ದ ಅವನು. ಒಳ್ಳೆ ಪರಾಕ್ರಮಿ, ನೋಡೋಕ್ಕೆ ಒಳ್ಳೆ ಆಜಾನುಬಾಹು ದೇಹ, ಉದ್ದುದ್ದಕ್ಕೆ ಭಾಳ ಚೆನ್ನಾಗಿದ್ದ ನಾವು ಮಗ ನೋಡೋಕ್ಕೆ. ಮುಖದಲ್ಲಿ ಛಾತ್ರ ತೇಜಸ್ಸು, ಮುಖ ನೋಡಿದ್ರೆ ಹೇಳ್ಬೋದಿತ್ತು ಅವನು ರಾಜಕುಮಾರ ಅಂತ ಹೇಳ್ಬೋದಿತ್ತು. ಬಹು ಸುಂದರಾಂಗ. ಏನು ಮಾಡಿದ್ರು ಅವನಿಗೆ ಅದೆಲ್ಲಿದ್ದ ತೊಂದರೆ ಗೊತ್ತಿಲ್ಲ. ಈ ಬ್ರಹ್ಮ ಒಂದು ಗಂಡಿಗೆ ಒಂದು ಹೆಣ್ಣು ಸೃಷ್ಟಿ ಮಾಡಿಬಿಟ್ಟಿರ್ತಾನಂತೆ. ಇವನಿಗಾಗಿ ಮೋಸ್ಟ್ಲಿ ಯಾವುದೋ ಒಂದು ಅಪರೂಪದ ಚೆಲುವೆಯನ್ನು ಸೃಷ್ಟಿ ಮಾಡಿದ್ದ. ಅದು ಹೆಂಗೋ ಪತ್ತೆ ಹಚ್ಚಿದ್ರು ಯಾರೋ, ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ ಅಲ್ವೇ. ಹಾಗಾಗಿ ಆ ಹುಡುಗಿನ ಹುಡುಕಿ ತಗೊಬಂದು ಮದುವೆ ಮಾಡಿದ್ರು. ಆ ಮದುವೆ ಮಾಡಿದ ಮೊದಲನೇ ದಿನ ರಾತ್ರಿ ಏನಾಯಿತು ಅಂದರೆ, ಆಕೆಗೆ ನಿದ್ದೆ ಬರಲಿಲ್ಲ. ಯಾರಿಗೆ? ಹೊಸ್ದಾಗ ಬಂದಿದ್ದಲ್ಲ ರಾಜ್ಕುಮಾರಿ. ಅರಮನೆಯ ವೈಭೋಗ ಭಾಳ ಚೆನ್ನಾಗಿತ್ತು, ಯಾವುದಕ್ಕೂ ಕೊರತೆ ಇರಲಿಲ್ಲ ನೋಡಿ, ತುಂಬ ಸುಖದ ಸುಪತ್ತಿಗೆ. ಆದರೆ ಆಕೆ ಏನೋ ಗೊತ್ತಿಲ್ಲ, ನಿದ್ದೆ ಬರಲಿಲ್ಲ. ರಾತ್ರಿ ತನ್ನ ಕೋಣೆಯಲ್ಲಿ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರಬೇಕಾದ್ರೆ ಆ ರಾಜಕುಮಾರ ತಲೆ ದಿಂಬು ಕೆಳಗಡೆ, ಅಂದರೆ ಆ ಮಂಚದ ಕೆಳಗಡೆ, ಅದು ಯಾವುದೋ ಒಂದು ವಜ್ರದೊಂದು ಕತ್ತಿ ಇತ್ತಂತೆ. ಅದೇನೋಪ್ಪ ಕತ್ತಿ, ಅದು ಆ ಕತ್ತಿ ವಿಶೇಷ ಏನೋ ಗೊತ್ತಿಲ್ಲ, ಅದು ಯಾಕೆ ಅಲ್ಲಿಟ್ಟಿದ್ರು ಏನೋ ಗೊತ್ತಿಲ್ಲ. ಆ ಕತ್ತಿ ಈಕೆ ಕೈಗೆ ತೊಗೊಂಡ್ಲು, ಏನು ನೋಡೋಣ, ಯಾಕೆಂದ್ರೆ ಆ ಕತ್ತಿ ಮಿಂಚ್ತಾ ಇತ್ತು ನೋಡಿ, ಚಕ್ಕ 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 ಮಿಂಚ್ತಾ ಇತ್ತಲ್ಲ. ಆ ಮಿಂಚ್ತಾ ಇದ್ದಾಗ ಅವಳೇನು ಮಾಡಿದ್ಲು ಅಂದರೆ, ಆ ಕತ್ತಿ ಕೈಗೆ ತೊಗೊಂಡ್ಲಂತೆ. ಪಾಪ ಕೈಗೆ ತೊಗೊಂಡ್ಲು. ಅದು ಆಕಸ್ಮಿಕ ನೀ ವಿಧಿಲಿಖಿತ ನೀ ಏನು ಬೇಕಾದ್ರೆ ಕರೀರಿ, ಆ ಕತ್ತಿ ಏನಾಯಿತು ಅಂದರೆ, ಆಕೆ ಅದು ಸ್ವಲ್ಪ ಭಾರ ಬೇರೆ ಇತ್ತಲ್ಲ, ಅದು ತೊಗೊಂಬರ್ತಾ ಇದ್ಲು, ಹಿಂಗಿಡಬೇಕು ಅಂತ ಹೋದ್ಲು. ಅದೇನಾಯಿತು ಅಂದರೆ, ಆ ಕತ್ತಿ ಸರಿಯಾಗಿ ಹೋಗಿದ್ದ ರಾಜ್ಕುಮಾರನ ಕುತ್ತಿಗೆಗೆ ಹೊಡೆದ ಬಿತ್ತು. ಆ ಗಿಟ್ಟಿದ ಫೋರ್ಸ್ ಹೆಂಗಿತ್ತು ಏನೋ ಗೊತ್ತಿಲ್ಲ. ಆ ಫೋರ್ಸ್ಗೆ ಸೀದಾ ಹೋಗಿದ್ದೆ ರಾಜ್ಕುಮಾರನ ಕತ್ತಿಗೆ ಚಕ್ ಅಂತ
ಹೊಡಿತು. ಹೊಡೆದ್ರೆ ಆ ಕತ್ತು ಕತ್ತರಿಸೋಯ್ತು. ಕತ್ತರಿಸೋಗ್ಬಿಟ್ರೆ ಆಕೆ ಗಾಬರಿ ಆಗ್ಬಿಟ್ಲು. ಏನು ಮಾಡಬೇಕು ಗೊತ್ತಾಗಿಲ್ಲ ಆಕೆಗೆ. ಮಾರನೇ ದಿನ ಬೆಳಗ್ಗೆ ಊರೆಲ್ಲ ಸುದ್ದಿ ಬಂತು. ರಾಜ ಬಂದು ಕೇಳಿದ ಏನಮ್ಮ ಆಯಿತು ಅಂತ. ಯಾರೋ ಬಂದು ಹಿಂಗೆ ನನ್ನ ಗಂಡನ ಕೊನೆ ಮಾಡಿ ಆ ದೇವಸ್ಥಾನ ಕಡೆ ಓಡೋದ್ರು ಅಂತ ಹೇಳಿಬಿಟ್ಲು. ಸರಿ, ಆ ರಾಜ ಏನು ಮಾಡ್ದ, ಒಂದೊಂದು ಸರಿ ಆಗುತ್ತೆ ಗಾಬರಿನಲ್ಲಿ ಪೂರ್ವಪರ ಏನು ವಿಚಾರಿಸ್ದಂಗೆ ನೋಡಿ ನನ್ನ ಮಗನ ತಲೆ ಕತ್ತರಿಸ್ತಾನೆ, ಹಾಗಾಗಿ ಆ ಬ್ರಾಹ್ಮಣನ ಕೈಯನ್ನು ಕತ್ತರಿಸ್ಬಿಡಿ ಅಂತ ಹೇಳ್ಬಿಟ್ಟು ಆದೇಶ ಕೊಟ್ಬಿಟ್ಟ. ಎಳ್ಕೊಬಂದು ಆ ಬ್ರಾಹ್ಮಣನ ಕೈಯನ್ನೇ ಕತ್ತರಿಸಾಕ್ಬಿಟ್ಟು. ಪೂರ್ವಪರ ಏನು ವಿಚಾರಿಸಿದ್ರು ಹೇಳಿದ್ರು ಕೂಡ ಅವನು ಯಾರು ನಮ್ಮ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆಕೆ ಹೇಳ್ತಾ ಇದ್ದಾಳೆ, ಆ ಕೇಳಿದ ಸರಿ ಎಂದಿದ್ದೆ, ಅದು ಯಾಕೆ ಹಂಗಾಯ್ತೋ ಗೊತ್ತಿಲ್ಲ. ಒಟ್ಟಲ್ಲಿ ಈ ಬ್ರಾಹ್ಮಣನ ಭಾಳ ಬೇಜಾರಾಗೋಯ್ತು. ಅಲ್ಲ, ಏನು ತಪ್ಪು ಮಾಡ್ದಲೇ ನಾನು ಈ ಕಷ್ಟ ನಿಂಗೆಲ್ಲ ಅನುಭವಿಸ್ಬೇಕಾಗಿ ಬಂತಲ್ಲ, ಇದು ಈ ಅವಮಾನ ನಾನು ಹೆಂಗೆ ಸಹಿಸಬಾರ್ದು ಅಂತ ಹೇಳಿ ಆತ ಮನಸ್ಸು ಮಾಡಿ ಊರನ್ನೇ ಬಿಟ್ಟು ಹೋಗ್ಬಿಟ್ಟಂತೆ. ಮುಂದೆ ಅವನೆಲ್ಲೋದ ಅಂದರೆ ಕಾಶಿನಗರಕ್ಕೆ ಹೋದ. ಆ ಕಾಶಿನಗರದಲ್ಲಿ ಯಾರೋ ಒಬ್ಬ ಪ್ರಕಾಂಡ ಪಂಡಿತ ಇದ್ದಾನೆ ಅಂತ ಸುದ್ದಿ ಬಂತು. ಆ ಪ್ರಕಾಂಡದ ಪಂಡಿತನ ಮನೆಗೆ ಹೋದರೆ ಆ ಪ್ರಕಾಂಡ ಪಂಡಿತನ ಹೆಂಡತಿ ಇವನಿಗೆ ಬಾಯಿಗೆ ಬಂದಂಗೆ ಬೈತಾ ಇದ್ದಂತೆ ಪಂಡಿತನಿಗೆ. ಆದರೂ ಅವನು ಶಾಂತವಾಗಿದ್ದ. ಇವರು ಹೋದರು, ಕೈ ಸನ್ನೆ ಮನೆ ಕೂತ್ಕೊಳ್ಳಿ ಎಂದ. ಸರಿ ಕೂತ್ಕೊಂಡ್ರು. ಎಲ್ಲ ಆಕೆ ಎಷ್ಟು ಬೈತಾರೆ ಯಾರೇ ಆಗಲಿ, ಒಂದು ಇದಿಲ್ವಾ, ಒಂದು ಲಿಮಿಟ್ ಇಲ್ವಾ? ಆಯ್ತು, ಆಕೆ ಎಲ್ಲ ಚೆನ್ನಾಗಿ ಬೈದಿದ್ದಾಯ್ತು. ಅದಕ್ಕೆ ನಾನು ಮೇಷ್ಟ್ರೊಬ್ರು ನಂಗೆ ಹೇಳ್ಕೊಟ್ರು ಇಂಗ್ಲೀಷಲ್ಲಿ ಒಂದು ಒಳ್ಳೆ ಮಾತಿದೆ, ಲಿಟಲ್ ಅಡ್ಜಸ್ಟ್ಮೆಂಟ್ ಈಸ್ ಆಲ್ವೇಸ್ ಬೆಟರ್ ದೆನ್ ಲೆಂತಿ ಆರ್ಗ್ಯುಮೆಂಟ್ ಅಂತ. ನಾವು ಮಾತು ಬೆಳೆಸ್ತಾ ಹೋದ್ರೆ ಅದು ಬೆಳೆಯೋದು. ನಾವು ಸುಮ್ಮನೆ ಆಗ್ಬಿಟ್ರೆ ಸರಿ ಆಗ್ಬಿಡ್ತೀವಿ. ಲಿಟಲ್ ಅಡ್ಜಸ್ಟ್ಮೆಂಟ್ ಈಸ್ ಆಲ್ವೇಸ್ ಬೆಟರ್ ದೆನ್ ಲೆಂತಿ ಆರ್ಗ್ಯುಮೆಂಟ್ ಅಂತ. ಹಾಗಾಗಿ ಇಲ್ಲಿ ಹಂಗೆ ಆಗಿತ್ತು. ಅವನೇನು ಮಾತಾಡಿದ ಪಾಪ, ಸುಮ್ಮನೆ ಇದ್ದ. ಆಗ ಎಷ್ಟು ಬೇಕೋ ಚೆನ್ನಾಗಿ ಬೈದ್ಲು, ಹೊಟ್ಟೋಗ್ಬಿಟ್ರು. ಆಗ ಕೇಳ್ದ, ಯಾರು ಆ ಪ್ರಕಾಂಡ ಪಂಡಿತ ಇದ್ದಲ್ಲ, ಅವ್ನು ಕೇಳ್ದ, ಅಯ್ಯ ಬ್ರಾಹ್ಮಣ ತಮ್ಮರೇ, ಏನು ಸಮಾಚಾರ, ಎಷ್ಟೊಂದು ದೂರ ಬಂದಿದ್ದೀವಿ, ಯಾರು ತಾವು, ಏನಾಗಬೇಕು ಅಂತ ಕೇಳ್ದ. ಅವನು ಹೇಳ್ದ, ನೋಡಿ ನಾನು ಏನಕ್ಕೋ ನಿಮ್ಮ ಹತ್ರ ಕೇಳಬೇಕು ಅಂತ ಬಂದೆ, ನಿಮಗೆ ಸಮಸ್ಯೆ ಇದೆ, ಮತ್ತು ನೀವೇನು ಪರಿಹಾರ ಕೊಡ್ತೀರಿ ಅಂತ. ಅಲ್ಲಲ್ಲ, ವಿಷಯ ಹೇಳ್ತೀನಿ ಅಂತ ತನಗಾಗಿರೋ ನೋವನ್ನೆಲ್ಲ ಹೇಳ್ಕೊಂಡ. ಅವನು ಹೇಳ್ದ, ನೋಡಿ ಹಂಗಲ್ಲ, ಇದೆಲ್ಲ ನಮ್ಮ ಕರ್ಮದ ಫಲ ಇದು. ನೋಡಿ ಯಾಕೆ ಹಿಂಗಾಯ್ತು ಗೊತ್ತಾ, ಹಿಂದೆ ಈಗ ನನ್ನ ಹೆಂಡತಿ ಅಷ್ಟೆಲ್ಲ ಬೈದಲ್ಲ ನನಗೆ. ಯಾಕೆ ಬೈದ್ಲು ಹೇಳಿ? ಯಾಕೆ ಅಂದರೆ ಹಿಂದೆ ನನ್ನ ಹೆಂಡತಿ ಒಂದು ಕತ್ತೆ ಆಗಿದ್ಲು. ಹಿಂದಿನ ಜನ್ಮದಲ್ಲಿ ನಾನು ಕಾಗೆ ಆಗಿದ್ದರೆ ನನ್ನ ಹೆಂಡತಿ ಅಂದರೆ ಆ ಕತ್ತೆ ಇತ್ತಲ್ಲ, ಆ ಕತ್ತೆ ಬೆಂದ ಮೇಲೆ ಒಂದು ಗಾಯ ಆಗಿತ್ತು. ಕಾಗೆ ಆಗಿರೋ ನಾನೇನು ಮಾಡ್ತಾ ಇದ್ದೆ, ಹೋಗಿ ಆ ಗಾಯನ ಕುಕ್ಕಿ ಬರ್ತಾ ಇದೆ. ಯಾವಾಗ ನೋಡಿದ್ರು ಭಾಳ ನೋವು ಮಾಡ್ತಾ ಇದ್ದೆ. ಸರಿ, ಒಂದಿನ ಆ ಗಾಯ ಭಾಳ ದೊಡ್ಡದಾಗೋಗ್ಬಿಟ್ರೆ ಆಕೆ ಏನು ಮಾಡಿದ್ಲು, ಸೀದಾ ಹೋಗಿದ್ದೆ. ಅಲ್ಲಿ ನದಿ ಇತ್ತು, ಆ ನದಿಯೊಳಗೆ ಮುಳುಗಿದ್ಲು. ನಾನು ಅದನ್ನು ಕೂತ್ಕೊಂಡೆ. ಹಂಗಾಗಿ ಆ ಗಂಗಾ ನದಿನಲ್ಲಿ ನಾವಿಬ್ಬರು ಮುಳುಗಿ ಇಬ್ಬರು ಸತ್ತೋಗ್ಬಿಟ್ವಿ. ಹಾಗಾಗಿ ಆ ಗಂಗಾ ನದಿಯಲ್ಲಿ ಮುಳುಗಿದ ಪುಣ್ಯದಿಂದ ನಾನೊಬ್ಬ ವೇದ ಪಂಡಿತನಾದೆ, ಆಕೆ ನನ್ನ ಹೆಂಡತಿ ಆದಲು. ಆದರೆ ನೋಡಿ, ಇಬ್ಬರು ತಪ್ಪು ಅಲ್ಲ ಅದು. ಈಗ ಕಾಗೆಗೆ ಕುಕ್ಕೋದು ಅದರ ಸ್ವಭಾವ. ಕತ್ತೆಗೆ ಗಾಯ ಆಗಿತ್ತಲ್ಲ, ಆ ಪಾಪ ಅದು ತಾಳ್ಮೆಯಿಂದ ಇರೋದು ಅದು ಸ್ವಭಾವ. ಆದರೆ ತಾಳ್ಮೆಯಿಂದ ಇದ್ದಂತಹ ಕತ್ತೆಯನ್ನು ಅನವಸರದಿಂದ ನೋವು ಮಾಡೋದಕ್ಕೆ ನನಗೆ ಇವತ್ತು ಆಕೆ ಬೈತಾ ಇದ್ದಾಳೆ. ಇದು ತುಂಬ ದಿನ ನಿರ್ದಿಲ್ಲ. ನಮ್ಮ ಕರ್ಮದ ಫಲ ಮುಗಿಯುವವರೆಗೂ ಹೀಗೆ ಇದು. ನಿಮ್ಮ ಕತೆ ಹೇಳಿ ಅಂತ ಅವನ ಕತೆ ಹೇಳಿದಾಗ ಅವನು ಹೇಳ್ದ, ನೋಡಿ ನಿಮ್ಮದು ನಾನು ಹೇಳ್ತೀನಿ ಕೇಳಿ. ಏನಾಗಿದೆ ಗೊತ್ತಾ, ನೀವು ಹಿಂದೆ ಒಬ್ಬ ಮಹಾನ್ ತಪಸ್ವಿಗಳಾಗಿದ್ರಿ. ಹಿಂದೆ ಈ ರಾಜ್ಕುಮಾರ ಇದ್ನಲ್ಲ, ಆ ರಾಜ್ಕುಮಾರ ಏನಾಗಿದೆ ಗೊತ್ತಾ, ಒಬ್ಬ ಕಟ್ಕಾಗಿದ್ದ ಅವನು. ಆ ರಾಣಿ ಇದ್ಲು ನೋಡಿ, ಅವಳೊಂದು ಹಸುವಾಗಿದ್ಲು. ಆ್ಯಕ್ಚುಲಿ ಹಸುವಾಗಿದ್ದರೆ ಒಂದ್ಸರಿ ಆಯ್ತು, ಯಾವುದೊಂದು ಹಬ್ಬ ಸಂದರ್ಭ, ಆ ಕಟ್ಕ ಏನು ಮಾಡ್ದ, ಈ ಹಸುನ ಕತ್ತರಿಸ್ಬೇಕು ಅಂತ ಬರ್ತಿದ್ರೆ ಹಸು ಏನು ಮಾಡ್ತು, ತಪ್ಪಿಸ್ಕೊಂಡು ಓಡೋಯ್ತು. ಆ ಕಾಡಲ್ಲಿ ಒಂದು ಹೀಗೆ ಬಲಾಡಿ ತಿರುಗಿ ಹೊಟ್ಟೋಯ್ತು.
ನೀವು ತಪಾಸಣೆ ಮಾಡ್ತಾ ಇದ್ದೀರಿ ನೀವು. ಅವನೇನು ಮಾಡ್ದ, ಬನ್ನಿ ನಿಮ್ಗೆ ಹೆದರಿಸಿ ಕೇಳ್ದ, ಎಲ್ಲೋಯ್ತು ನೋಡ್ದ ಹಸುವನ್ನು ಕೇಳ್ದ. ನೀವು ಬಲಗೈ ತೋರಿಸಿದ್ರಿ, ಹಿಂಗೆ ಹೋಯ್ತು ನೋಡು ಅಂತ ತೋರಿಸಿದ್ರಿ. ಅವನೇನು ಮಾಡ್ದ, ಹೋದ ಹಸು ನೀಡ್ಕೊಂಡು ಕತ್ತರಿಸ್ಬಿಟ್ಟು ತಿನ್ಬಿಟ್ಟ ಅದನ್ನು. ಈಗ ಅವನು ಆ ಹಸುವಿನ ಕತ್ತರಿಸಿದ ನೋಡಿ, ಅದ ಪ್ರಭಾವದಿಂದ ಇವತ್ತು ಅವಳು ಆ ಹಸುವಿನ ರಾಣಿ ಆಗಿದ್ದಾಳೆ, ಇವನು ರಾಜ್ಕುಮಾರ ಆಗಿದ್ದಾನೆ. ಅವರಿಬ್ಬರು ಒಂದು ದಿನ ಜೊತೆಯಲ್ಲಿ ಇರಬೇಕು ಅಂತ ಇತ್ತು, ಅಲ್ಲಿಗೆ ಮುಗೀತು. ಈಗ ಅವನ ಕರ್ಮಫಲ ಮುಗೀತು, ಯಾಕೆಂದರೆ ಅವನು ಕತ್ತರಿಸಿಬಿಟ್ಟಿದ್ದ ನೋಡಿ, ಆಯಿತು. ನೀವು ಬಲಗೈಯಲ್ಲಿ ತೋರಿಸಿದ್ರಿಂದ ನಿಮ್ಮ ಬಲಗೈಗೆ ನಿಮ್ಮ ಮರಣ ಮುಗೀತು. ಅಂದರೆ ನಮ್ಮ ಕರ್ಮದ ಫಲ ಮುಗಿಯುವವರೆಗೂ ಏನಾಗಬೇಕೋ ಅದು ಹಾಗೇ ಆಗಿ ತೀರುತ್ತೆ. ಯಾವನು ಏನೇ ಮಾಡಿದ್ರು ಕೂಡ ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಆ ಕರ್ಮದ ಫಲ ಮುಗಿದ ಮೇಲೆ ನೀನು ಒಳ್ಳೆಯದಾಗಬೇಕು ಅಂತಿದ್ದರೆ ಯಾವನಿಂದನೂ ತಪ್ಪಿಸೋಕ್ಕಾಗಲ್ಲ ಅಂತ ಹೇಳಿ ಅವ್ರ ಆಶೀರ್ವಾದ ಮಾಡಿ, ಮುಂದೆ ನೀವು ಒಳ್ಳೆಯದಾಗಿ ಹೋಗಿ ಅಂತ ಆಶೀರ್ವಾದ ಮಾಡಿದ್ರಂತೆ. ಆ ಪ್ರಕಾರ ಮುಂದೆ ಒಳ್ಳೆಯದಾಯಿತು ಅಂತ ಕತೆ. ಅದಕ್ಕೆ ನಮ್ಮ DVG ಮತ್ತವರನ್ನು ನಾನು ಇಲ್ಲಿ ನೆನೆಸ್ಕೋಬೇಕು. ನನ್ನ ಪ್ರತಿಯೊಂದು ಸಂಚಿಕೆಯಲ್ಲಿ ಯಾಕೆ ಅದನ್ನು ಹೇಳ್ತೀನಿ ಅಂದರೆ, ಕೆಲವೊಮ್ಮೆ ಅದು ಎಷ್ಟು ಸಮರ್ಪಕವಾಗಿರೋದು. ಅವ್ರು ಅದಕ್ಕೆ ಹೇಳಿದ್ದು, ಮನುಷ್ಯರು ಏನು ಬೆಳೆಸ್ಕೋಬೇಕು ಹೇಳಿ, ಗ್ರಹಗತಿ ಎತ್ತಿ ನೋಡಿ. ಇದು ಅವ್ರು ಅದನ್ನು ಹೇಳಿದ್ರು. ಕರ್ಮದ ಫಲ ಅಂದಾಗ ನಮ್ಮ ಕರ್ಮಗಳನ್ನು ನಾವೇ ಉಣ್ಬೇಕು, ಇವನ್ನ ಹಿಂಗೆ ಯಾವನೂ ಮಾಡೋಕ್ಕಾಗಲ್ಲ. ಅದನ್ನು ಮಾಡಿದೊಣ್ಣೋ ಮಾರಾಯ ಅಂತ ಕಾದ್ರೆ ಸುಮ್ಮನೆ ಮಾಡಿದ್ರ, ಮಾಡಿದೊಣ್ಣೋ ಮಾರಾಯ ಅಂತ ಅದಕ್ಕೆ ಅವ್ರು ಹೇಳಿದ್ದು. ಇಲ್ಲಿ ಅದಕ್ಕೆ DVG ಬರೆದ್ರು, ಗ್ರಹಗತಿ ಎತ್ತಿದ್ದವನೇ ಜೋಯಿಸನು ಜಾತಕದಿ. ಹೇಳ್ಬೋದಷ್ಟೇ ಅವ್ರು ಸಾವಿರ, ತಿದ್ದಕ್ಕಾಗಲ್ಲ ಅವ್ರ ಕೈನಲ್ಲಿ. ಹರೇಣಾಪಿ ಬ್ರಹ್ಮೇಣಾಪಿ ಸುರೇಣಪಿ ಲಲಾಟ ಲೇಖಿತಾರೇಣ ಪರಮೇಷ್ಠಿನ ಚಕ್ಷಸಿ ಅಂತ. ಹಣೆ ಮೇಲೆ ಏನು ಬರೆದಿದ್ದು ಅದೇ ಆಗೋದು. ಹಣೆ ಬರೋಕ್ಕೆ ಹೊಣೆ ಯಾರು ಅಂತ ಮಾತು ಕನ್ನಡದಲ್ಲಿ. ಅದಕ್ಕೆ ಅವರು ಬರೆದ್ರು, ಗ್ರಹಗತಿ ಎತ್ತಿದ್ದವನೇ ಜೋಯಿಸನು ಜಾತಕದಿ, ವಿಹಿತವಾಗಿ ಹುತದರ ಕರ್ಮ ಸೃಷ್ಟಿ ವಿಧಿಯಂ ಸಹಿಸದಲ್ಲದೆ ಮುಗಿಯತದಾವ ದಶ ಬಂದಳಂ ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ ಹೇಳಿದ್ರು. ಹಾಗಾಗಿ ಪ್ರೀತಿಯ ಬಂಧುಗಳೇ, ದಯವಿಟ್ಟು ಇವತ್ತು ನಾವೆಲ್ಲ ಕಳ್ಕೊಂಡಿರೋದೇ ಮುಖ್ಯವಾಗಿ ಸಹನೆ. ಎಲ್ಲದಕ್ಕೂ ನಾವು ಇವತ್ತು ಅರ್ಜೆಂಟ್ ಮಾಡ್ಕೊಂಡ್ಬಿಡ್ತೀವಿ. ಹಂಗಾಗಲ್ಲ, ಅದು ಯಾವ ಟೈಮಿಗೆ ಏನಾಗಬೇಕು ಅದೇ ಆಗೋದು. ಹಾಗಾಗಿ ಸಹನೆಯಿಂದ ಸಹಜೀವನವನ್ನು ಮಾಡುವಂತಹ ಸೌಜನ್ಯ ಸೃಜನಶೀಲತೆ ನಿಮಗೆಲ್ಲರಿಗೂ ಬರಲಿ. ಸಂಯಮ ಮತ್ತು ಆ ಸಾಮೀಪ್ಯ ನಮ್ಮೆಲ್ಲರಲ್ಲೂ ಅದು ಉಂಟಾಗಲಿ. ಸಹನೆ, ಆ ವಜ್ರದ ಕವಚವಾದಂತಹ ಸಹನೆ ನಿಮ್ಮೆಲ್ಲರಲ್ಲೂ ಅತಿ ವೇಗವಾಗಿ ಬೆಳೀಲಿ ಅಂತ ಆಶಿಸ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ.